Audio Jungle. ಬೆಳಗು ಬೆಳಗಲಿ ಮೋಹಾಕಾಶದ ಮಂಜು ಸರಿಯಲಿ ಎದೆಯ ಕಮಲವು ಹರಡಲಿ ಮೋಹಾಕಾಶದ ಜೀವದ ಜಗದೆ ಕಳೆಯಲು ಜಗದಿ ಬೆಳಕು ಸುರಿಯಲಿ ಜೀವ ಜೀವದ ಜಗದೆ ಕಳೆಯಲು ಜಗದಿ ಬೆಳಕು ಸುರಿಯಲಿ ಬಸವ ಬೆಳಗು ಬೆಳಗಲಿ ಅಹಂಕಾರವೇ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಸ್ಪಂದನ ವೀರಶೈವ ಬಳಗವು ಸಂಸ್ಥಾಪನೆಯಾದ ವರ್ಷದಿಂದ ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದೆ. ಇದರ ಚೈತನ್ಯಾತ್ಮಕನಾದೆನು ಇಂತಿ ಬಸವಾಕ್ಷರತ್ರಯವಿನ ಸರ್ವಾಂಗ ಲಿಂಗದಲ್ಲಿ ತೊಡಗಿ ಬೆಳಗಿದ ಬಳಿಕ ಆನು ನೀನು ಬಸವ 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 ಎಂದನು ಕಾಣ ಮಹೇಶ್ವರ. ಬಸವಾದಿ ಪ್ರಮಥರನ್ನ ಬೆಳದಿಂಗಳೊಳಗೆ ಬೆಳಗುವ ಬೆಳ್ಳಿ ಬೆಟ್ಟವು ನೀವು, ಸ್ಫಟಿಕದ ಘಟದೊಳಗೆ ಹೊಳೆಯುವ ದಿವ್ಯ ದೀಪವು ನೀವು. ನಿಮ್ಮ ಒಳಗೂ ಬೆಳಗು ನಿಮ್ಮ ಹೊರಗೂ ಬೆಳಗು, ಮುಟ್ಟುವಡೆ ಕೈಗೆ ಸಿಲುಕದು ಚಿಂತಿಸುವಡೆ ಮನಕ್ಕೆ ನಿಲುಕದು. ಆ ನಿಮ್ಮ ಘನ ಶ್ರೀ ನಿಲುವು ನೋಡ ಶಿವಗುರು ಶ್ರೀ ಶಿವಕುಮಾರ ಪ್ರಭುವೇ. ಎನ್ನ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರನ್ನು ಹಾಗೂ ಶ್ರೀಮತ್ ಸುತ್ತೂರು ಜಗದ್ಗುರುಗಳ ಅಡಿದಾರಗಳಲ್ಲಿ ನಮ್ಮ ಬೇಬಿ ಬೆಟ್ಟದ ಗುರು ಪರಂಪರೆಯನ್ನು ಎಲ್ಲರನ್ನು ಸ್ಮರಿಸಿ ಈ ಸುಂದರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದಂತಹ ಜಯ ತ್ರಿಪುರಾಂತಕರವರೇ ಹಾಗೂ ಕದರಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶೋಭಾ ಜಯಪ್ರಕಾಶ್ ರವರೇ ಹಾಗೂ ಈ ಸ್ಪಂದನ ವೀರಶೈವ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಈಶ್ವರ್ ಅವರೇ ಹಾಗೂ ಎಲ್ಲ ಬಳಗಗಳ ಎಲ್ಲ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ ಹಾಗೂ ಶರಣೆಯರೇ ಹಾಗೂ ಪ್ರೀತಿಯ ಮಕ್ಕಳು, ವೇದಿಕೆಯನ್ನ ಹಂಚಿಕೊಂಡು ಜೀವನದ ಮೌಲ್ಯಗಳ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸುವಂತ ಸ್ನೇಹಿತರಾದಂತಹ ತ್ರಿಪುರಾಂತಕರವರೇ, ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ಶೋಭಾ ಜಯಪ್ರಕಾಶ್ ಅವರೇ, ಈ ಒಂದು ಸಂಸ್ಥೆಯ ಬಳಗದ ಅಧ್ಯಕ್ಷರು ಕ್ಯಾಪ್ಟನ್ ಶ್ರೀಮತಿ ಗೀತಾ ಈಶ್ವರ್ ಅವರೇ. ಯಾಕೆ ಕ್ಯಾಪ್ಟನ್ ಅಂತ ಇದ್ರೆ ಪರಿಚಯ ಮಾಡುವಾಗ ಹೇಳ್ತಾ ಇದ್ರು ಎಲ್ಲ ಕೆಲಸವನ್ನು ಮಾಡಿಸಬಲ್ಲರು ಅಂತ. ಇಟ್ಸ್ ಎ ಲೀಡರ್ಶಿಪ್ ಕ್ವಾಲಿಟಿ. ಆ ಕಾರಣಕ್ಕಾಗಿ ಕ್ಯಾಪ್ಟನ್ ಅನ್ನೋ ಪದ ನನ್ನ ಮನಸ್ಸಲ್ಲಿ ಬರ್ತಾ ಇದ್ರು. 21 ವರ್ಷಗಳು ಅನ್ನೋದ್ರೆ ಸುದೀರ್ಘವಾದಂತ ಕಾಲ. ಅಷ್ಟು ಕಾಲ ಒಂದು ಸಂಘಟನೆಯನ್ನ ಸಂಘಟನಾತ್ಮಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಒಟ್ಟಾರೆ ಎಲ್ಲ ಚಟುವಟಿಕೆಗಳನ್ನ ನಡೆಸಿ ಬರುವಂತ ಕಾರ್ಯ ಈ ಸ್ಪಂದನ ಮಹಿಳಾ ಬಳಗ ಮಾಡ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಇವರು ರೋಗಿಗಳ ಪಾಲಿಗೆ ಸಂಜೀವಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೇರಿ ರೋಬೋರವರು 25 ವರ್ಷಗಳಿಂದ ತರಬೇತಿ ಹೊಂದಿದ ನರ್ಸ್.
ಇವರು ಕಳೆದ 10 ವರ್ಷಗಳಿಂದ ಸ್ನೇಹ ಬಿಂದು ಚಾರಿಟಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ನಿರ್ಗತಿಕರು ಮತ್ತು ಕಾಯಿಲೆಗಳಿಂದ ಬಳಲುತ್ತಿರುವ ಮಹಿಳೆಯರಿಗೆ ಆಶ್ರಯವನ್ನು ನೀಡುತ್ತಿದ್ದಾರೆ. ಪ್ರಸ್ತುತ 12 ಜನ ಇವರ ಟ್ರಸ್ಟ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ಮೈಸೂರಿನಲ್ಲಿರುವ ಹಲವು ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿರುವ ರೋಗಿಗಳಿಗೆ ಆರೈಕೆ, ಆಪ್ತ ಸಮಾಲೋಚನೆ, ಡ್ರೆಸ್ಸಿಂಗ್, ಮೆಡಿಸನ್ ಅನ್ನು ಅವರಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಪ್ರಸ್ತುತ 482 ರೋಗಿಗಳು ಈ ಸಂಸ್ಥೆಯಿಂದ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಬಸವಣ್ಣ ನಿನ್ನ ಕಂಡು ಕಂಡು ಇನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಕಂಡು ಕಂಡು ಇನ್ನ ತನು ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕೈ ಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕೈ ಬಯಲಾಯಿತು. Audio Jungle.